ಎಸ್ ಸದ್ಯ ನಾವಿವತ್ತು ನೀ ಇರಲು ಜೊತೆಯಲ್ಲಿ ಸೀರಿಯಲ್ ಸೆಟ್ಗೆ ಬಂದಿದ್ದೀವಿ. ಭರ್ಜರಿಯಾಗಿ ಶೂಟಿಂಗ್ ನಡೀತಾ ಇದೆ. ಸೊ ಹಾಗೆ ಒಂದು ರೌಂಡ್ ಎಲ್ಲರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಸೊ ಇವಾಗ ನಮ್ಮ ಜೊತೆ ರಾಧಾ ಪಾತ್ರಧಾರಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಲೋ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡೋಕ್ಕೂ ಸುಂದರವಾಗಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ಕಾಂಪ್ಲಿಮೆಂಟ್ ಬಂತಲ್ಲ, ಇವತ್ತು ನನ್ನ ಡೇ ಎಲ್ಲ ಫುಲ್ ಕಲರ್ಫುಲ್ ಆಗಿರುತ್ತೆ. ಓಕೆ, ಹೆಂಗೆ ನಡೀತಾ ಇದೆ? ಒಂದು ಕಡೆ ಭರ್ಜರಿ ಶೂಟಿಂಗ್ ನಡೀತಾ ಇದೆ, ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಹಾಗೆ ಶೂಟ್ ಮಾಡಿ 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 ಕೂಡ ಕಣ್ಣತ್ರ ನೀವು ನೋಡ್ಬಿಟ್ಟು ಡಾರ್ಕ್ ಸರ್ಕಲ್ ಹಾಕ್ಸ್ಬಿಟ್ಟಿದೆ, ಮತ್ತು ಇಲ್ಲಿ ಪಿಂಪಲ್ ಎಲ್ಲ ಬಂದ್ಬಿಟ್ಟಿದೆ. ಆ ಥರ ಬ್ರೇಕ್ ಇಲ್ಲದೆ ಶೂಟ್ ಮಾಡ್ತಾ ಇದ್ದೀವಿ. ಒಂದು ಖುಷಿ, ಯಾವಾಗಲೂ ಬ್ಯುಸಿ ಆಗಿದ್ದೀವಿ ಅಂತ ಒಂದು ಖುಷಿ ಇದೆ. ನಡ್ಕೊಂಡು ಹೋಗ್ತಾ ಇದೆ, ಗೋಯಿಂಗ್ ಗುಡ್. ಒಬ್ಬರು ಕಲಾವಿದರಿಗೆ ಜನ ಗುರ್ತಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಒಂಥರ ಸಕ್ಸಸ್ ಒಂದು ಆರ್ಟಿಸ್ಟ್ಗಳಿಗೆ. ಸೊ ನಿಮ್ಮ ಇವಾಗ ನೀರಲ್ ಜೊತೆಯಲ್ಲಿ ಒಂದು ರಾಧಾ ಪಾತ್ರಧಾರಿ ಮಾಡ್ತಾ ಇದ್ದೀರಾ. ಸೊ ಹೆಂಗೆ ಅನಿಸಿದೆ? ಜನ ಯಾವ ರೀತಿ ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ? ಏನು ಹೇಳ್ತಾರೆ ಜನ? ಆ್ಯಕ್ಚುಲಿ ಇವಾಗ ನಾನು ಮೊನ್ನೆ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ ವಿಜಯ ಕರ್ನಾಟಕದಲ್ಲಿ. ಸೊ ಅಲ್ಲಿ ತುಂಬ ಕಮೆಂಟ್ಸ್ ನೋಡಿದೆ ನಾನು. ನೀವು ರಾಧಾ ನೀರಲು ಜೊತೆಯಲ್ಲಿ ಸೀರಿಯಲಲ್ಲಿ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬರ್ತಿದೆ ಪಾತ್ರ ಅಂತ. ನಾನು ಫಸ್ಟ್ ಟೈಮ್ ನೋಡಿದ್ದು ಮೊನ್ನೆ ಎಲ್ಲ. ಅಂದರೆ ಜನರಿಗೆ ಆ ಪಾತ್ರ ಕೂರೋದಕ್ಕೆ ಬೇಕು ಒಂದು 3 to 4 ಮಂತ್ಸ್ ಬೇಕು. ಸೊ ಇವಾಗ ಆಯಿತು, ಒಂದು 4 ಮಂತ್ಸ್ ಆಯಿತು ನಾನು ಬಂದು. ಸೊ ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ, ತುಂಬ ಖುಷಿ ಇದೆ. ಓಕೆ, ನಿಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟ್ರಿಗೂ ನೀವು ಇವಾಗ ನೀ ಇರಲ್ ಜೊತೆಯಲ್ಲಿ ಕ್ಯಾರೆಕ್ಟ್ರಿಗೂ ಏನಾದರೂ ಸಿಮಿಲಾರಿಟೀಸ್ ಇದೆಯಾ? ರಿಯಲ್ ಲೈಫಲ್ಲೂ ಹಿಂಗೆ ಇದ್ದೀರಾ, ರಾಧಾ ಕ್ಯಾರೆಕ್ಟರ್ ಥರನೇ ಇದ್ದೀರಾ ಅಥವಾ ಚೇಂಜಸ್ ಇದೆಯಾ? ರಿಯಲ್ ಲೈಫಲ್ಲಿ ಸೀರಿಯಸ್ಲಿ ಸ್ವಲ್ಪನೂ ಸಿಮಿಲರ್ ಇಲ್ಲ. ಡೆಡ್ ಅಪೋಸಿಟ್ ಕ್ಯಾರೆಕ್ಟರ್ ನಂದು. ರಿಯಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಜಾವಿಯಲ್ ಆಗಿ ಎಲ್ಲರ ಕಾಲು ಎಳ್ಕೊಂಡು ಒಂಥರ ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್ ಥರ ಇರ್ತೀನಿ. ಇದರಲ್ಲಿ ಸ್ವಲ್ಪ ಮುಗ್ದೆ ಸಾಫ್ಟ್ ಗರ್ಲು. ಆಮೇಲೆ ಈ ಕನ್ನಡಕಲ್ಲಿ ಕನ್ನಡಕ ಹಾಕೊಂಡಿರ್ತೀನಿ. ನನ್ನ ಕಣ್ಣು ತುಂಬ ಚೆನ್ನಾಗಿದೆ ರೀ. ಅದು ಏನಕ್ಕೆ ಕನ್ನಡಕ ಕೊಟ್ಟು ನನ್ನ ಕೂಡಿ ಮಾಡಿದಾರೆ ನನಗೆ ಗೊತ್ತಿಲ್ಲ. ಬಟ್ ಕನ್ನಡಕದಲ್ಲೂ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ತುಂಬ ಜನ ಹೇಳಿದ್ದಾರೆ, ಅದೊಂದು ಖುಷಿ. ಕನ್ನಡಕದಲ್ಲೂ ಕ್ಯೂಟಾಗಿ ಕಾಣ್ತಾರೆ ಇವರು, ರಾಧಾ ಅವರು. ಓಕೆ, ಸೊ ನಿಮಗೆ ಸಿಕ್ಕಿದಂಥ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ಏನು ಜನರಿಂದ? ನಾನು ಬಂದಾಗ ಅವ್ರು ಹೇಳಿದ್ದು ಡಿಫ್ರೆಂಟ್ ಇದೆ ಲುಕ್ಕು ಅಂತ. ನಾನು ಅವರು ರಾಮಾಚಾರಿಯಲ್ಲಿ ಮತ್ತು ಪುಟ್ಟಕ್ಕನ ಮಕ್ಕಳಲ್ಲಿ ನೋಡಿದಾಗ ಎರಡರಲ್ಲೂ ಸಿಮಿಲರ್ ಹೇರ್ ಸ್ಟೈಲ್ ಇತ್ತು. ಇದು ಜಡ ಎಲ್ಲ ಹಾಕಿ ಹಿಂಗೆಲ್ಲ ಮಾಡಿ ಮತ್ತು ಆಮೇಲೆ ಕನ್ನಡಕ ಹಾಕ್ಕೊಂಡು ನಿಮ್ಮದು ಲುಕ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲ. ಓಕೆ, ಇವಾಗ ಶೂಟಿಂಗ್ ಸೆಟ್ಟಲ್ಲಿ ಇವಾಗ ನಿಮ್ಮದು ಶೂಟ್ ಇಲ್ಲದೆ ಇದ್ರೆ ಏನು ಮಾಡ್ತೀರಾ ನೀವು? ಶೂಟಿಂಗ್ ಸೆಟ್ಟಲ್ಲಿ ಬೋರ್ ಆಗಲ್ವಾ? ಹೆಂಗೆ ರೀಲ್ಸ್ ಮಾಡ್ತೀರಾ ಹೆಂಗೆ? ನೀವು ಒಂದು 30 ಮಿನಿಟ್ಸ್ ಬ್ಯಾಕ್ ಬಂದಿದ್ರೆ ನೋಡ್ಬೋದಿತ್ತು. ಇವತ್ತು ಹತ್ತತ್ರ ಒಂದು 8 ರೀಲ್ ಮಾಡಿದ್ದೀವಿ ಸೇಮ್ ಡ್ರೆಸ್ಸಲ್ಲಿ. ನಮ್ಮ ಫಾಲೋವರ್ಸ್ಗೆಲ್ಲ ನೋಡಿ ನೋಡಿ ಬೇಜಾರಾಗ್ಬಿಡ್ಬೇಕು, ಮ್ಯಾಮ್ ಒಂದೇ ಡ್ರೆಸ್ಸಲ್ಲಿ ಎಷ್ಟು ರೀಲ್ ಮಾಡ್ತೀರಾ ಅಂತ. ಅಷ್ಟು ರೀಲ್ ಕೂತ್ಕೊಂಡು ಮಾಡಿದ್ದೀವಿ ಫ್ರೀ ಟೈಮಲ್ಲಿ. ನಿಮಗೆ ತುಂಬ ಕಷ್ಟ ಆಗಿರುವಂಥ ಈ ನೀರಲ್ ಜೊತೆಯಲ್ಲಿ ಸೆಟ್ಟಲ್ಲಿ ಅಥವಾ ಈ ಡೈಲಾಗ್ ನೀರಲ್ ಜೊತೆಯಲ್ಲಿ ಸೀರಿಯಲ್ ಡೈಲಾಗಲ್ಲಿ ಯಾವ ತುಂಬ ಕಷ್ಟ ಅನಿಸಿದ ಡೈಲಾಗ್, ತುಂಬ ರೀಟೇಕ್ಸ್ ತೊಗೊಳ್ತಾ ಇದ್ದೀರಾ ಅಂದರೆ ಯಾವ ಡೈಲಾಗ್ಸಿಗೆ? ಅದು ಕನ್ನಡ ಪದ ಬಳಕೆ ಇದೆಯಲ್ಲ, ಅದು ಇವಾಗ ನೆಲ ಸಮ ಮಾಡ್ತೀನಿ, ಈ ಥರ ಕೆಲವೊಂದು ಪದಗಳು ಬರುತ್ತೆ, ಅದನ್ನು ನಾವು ಡೈಲಿ ಯೂಸ್ ಮಾಡಲ್ಲ. ನಾನೆಲ್ಲ ಸಮ ಮಾಡ್ತೀನಿ, ಹೌದು, ಬುಕಿಶ್ ವರ್ಡ್ ಅಂತ ಹೇಳ್ತಾರಲ್ಲ, ಅದು ತುಂಬ ಕಷ್ಟ ಆಗುತ್ತೆ ರೀ. ಇವಾಗಲೂ ಒಂದು ಸೀನ್ ಮಾಡಿದ್ವಿ, ಅದತ್ರ ಒಂದು 8ರಿಂದ 10 ಸಲ ನಾನು ರೀಟೇಕ್ ತೊಗೊಂಡೆ ಅದನ್ನು. ಡೈಲಾಗ್ಗಳು ಪದ ಜೋಡಣೆ ಮಾಡೋದಕ್ಕೆ ಸ್ಪಷ್ಟವಾಗಿ ಹೇಳ್ಬೇಕಲ್ಲ, ಅದಕ್ಕೆ ತುಂಬ ಸಲ ಸೈಕಲ್ ಹೊಡಿತೀನಿ, ಬೈಸ್ಕೊಂಡಿರ್ತೀನಿ. ಓಕೆ, ತುಂಬ ಚಾಲೆಂಜಿಂಗ್ ಆಗಿರುವಂಥ ಒಂದು ಅಂದರೆ ಸನ್ನಿವೇಶ ಅಂದರೆ ಯಾವುದು ನಿಮಗೆ? ಅಳೋದು. ನನಗೆ ಅಳೋದಂದರೆ ಇಷ್ಟ ಇಲ್ಲ. ರಿಯಲ್ ಲೈಫಲ್ಲೂ ಇಷ್ಟ ಇಲ್ಲ, ಸೀರಿಯಲಲ್ಲಿ ಅಳೋಕ್ಕೂ ನಂಗೆ ಇಷ್ಟ ಇಲ್ಲ. ಬಟ್ ಪಾಸಿಟಿವ್ ಲೀಡ್ ಮಾಡ್ತೀವಿ ಅಂದರೆ ಅಳಲೇಬೇಕು. ಅದು ಅಳೋದೇ ಕಷ್ಟ. ನಾನು ಗ್ಲಿಸರಿನ್ ಹಾಕ್ಕೊಂಡ್ರೆ ಕಣ್ಣು ಉರಿ ಬರುತ್ತೆ, ಅಳು ಬರಲ್ಲ, ನೀರೇ ಬರಲ್ಲ. ಅದಕ್ಕೆ ಡ್ರಾಪ್ಸೇ ಹಾಕ್ಕೊತೀನಿ, ವಾಟರ್ ಡ್ರಾಪ್ಸ್ ಹಾಕ್ಕೊಂಡು ಅಳ್ತೀನಿ. ತುಂಬ ಫೋರ್ಸ್ ಮಾಡಿ ಹತ್ತಾಗ ಇಲ್ಲೆಲ್ಲ ನೋವು ಬಂದ್ಬಿಡುತ್ತೆ. ಯಪ್ಪ, ತುಂಬ ಕಷ್ಟ ನಂಗೆ ಅಳೋದು ಅಂದರೆ. ತುಂಬ ಕಷ್ಟ. ಅದಕ್ಕೆ ನಾನು ಕೇಳ್ತೀನಿ, ದಯವಿಟ್ಟು ನಂಗೆ ಅಳೋದು ಕೊಡಬೇಡಿ ಅಂತ. ಓಕೆ, ನಿಮ್ಮ ಕೋ ಆರ್ಟಿಸ್ಟ್ ಪವನ್ ಅವರು ಅಂದರೆ ಕೃಷ್ಣ ಅವ್ರ ಬಗ್ಗೆ ಹೇಳೋದಾದರೆ? ಕೃಷ್ಣ ತುಂಬ ಜಾವಿಯಲ್, ಅಂದರೆ ನಂಗೆ ತುಂಬ ಇಷ್ಟವಾದ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಯಾಕಂದರೆ ಯಾವಾಗಲೂ ಸಖತ್ ಕಾಮಿಡಿ ಮಾಡಿಕೊಂಡು ಕಾಲು ಎಳ್ಕೊಂಡಿರ್ತಾರೆ, ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳಲ್ಲ, ತುಂಬ ಕೂಲಾಗಿರ್ತಾರೆ. ನಮಗೂ ಏನಾದ್ರು ತಲೆ ಬಿಸಿ ಇದ್ದರೆ, ಇಲ್ಲ ಏನಾದ್ರು ತುಂಬ ಸ್ಟ್ರೆಸ್ಸಲ್ಲಿದ್ದರೆ ಅವ್ರು ನೋಡಿದಾಗ ನಾವು ಕೂಲಾಗಿಬಿಡ್ತೀವಿ, ಅವ್ರು ಅಷ್ಟು ಕಾಮಿಡಿ ಮಾಡೋದನ್ನು ನೋಡಿ. ಯಾವಾಗಲೂ ಕಾಮಿಡಿ ಮಾಡ್ತಿರ್ತಾರೆ, ಅದು ನಂಗೆ ತುಂಬ ಇಷ್ಟ. ನೀರಲು ಜೊತೆಯಲ್ಲಿ ನಿಮ್ಮ ಸೀರಿಯಲ್ ಟೈಟಲ್. ಸೊ ನಿಮ್ಮ ಲೈಫಲ್ಲಿ ನೀರಲು ಜೊತೆಯಲ್ಲಿ ಅಂದರೆ ಯಾರಾದರೂ ಒಬ್ಬರು ಪರ್ಸನ್ ಅಂತ ಹೇಳಿದರೆ ಯಾರಿರಬೇಕು, ಯಾರಿದ್ದಾರೆ ನೀರಲ್ ಜೊತೆಯಲ್ಲಿ ಅಂತ? ಸದ್ಯಕ್ಕೆ ಸೀರಿಯಲಲ್ಲಿ ಪವನ್ ಇದ್ದಾರೆ, ಕೃಷ್ಣ ಜೊತೆಗೆ ಇದು ಕಟ್ಬಿಟ್ಟು ನನ್ನ ಜೊತೆನೇ ಇದ್ದಾರೆ. ಸದ್ಯಕ್ಕೆ ಇವಾಗ 9 o'clock ಆಗೋ ತನಕ ನಾನು
ಸೀರಿಯಲ್ ಆರ್ಟಿಸ್ಟೇ. ಇವಾಗ ನಂಗೆ ಪವನೇ ಇರಬೇಕು, ಪವನ್ ಇದ್ರ ಜೊತೆಲಿ. ಪವನ್ ಅಲ್ಲ, ಸಾರಿ ಪವನ್ ಅಲ್ಲ, ಅದು ರಿಯಲ್ ನೇಮು. ಕೃಷ್ಣ ಇರಬೇಕು, ಕೃಷ್ಣ ಇದ್ರ ಜೊತೆಲಿ. ನೆಕ್ಸ್ಟು ಗೊತ್ತಿಲ್ಲ ರೀ, ಏನಾಗುತ್ತೋ. ನಾವೇನೋ 1000 ಅನ್ಕೋತೀವಿ, ಅದು ಏನಾಗುತ್ತೋ. ಪೇರೆಂಟ್ಸ್ ಯಾವಾಗಲೂ ಇರ್ತಾರೆ. ನಾನು ಲೈಫ್ ಪಾರ್ಟ್ನರ್ ಬಗ್ಗೆ ಹೇಳಿದ್ದು ಇವಾಗ ತೋರಿಸಿದ್ದೆ ತಾನೇ. ರಿಯಲಲ್ಲಿ ಅಂದರೆ ರಿಯಲಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ದು ಅಷ್ಟೇ. ಹೆಂಗಿರ್ಬೇಕು? ಅಯ್ಯೋ ತುಂಬ ದೊಡ್ಡ ಲೀಸ್ಟ್ ಅಂತ ಅಲ್ಲ, ಹೇಳ್ಬಾರ್ದು. ಹೇಳಿದ್ರೆ ಆಮೇಲೆ ಎಲ್ಲ ಕಮೆಂಟ್ ಸೆಕ್ಷನ್ ಬೈತಾರ್ರಿ, ನನಗೆ ಬಾಯಿ ಬಂದಂಗೆ. ಹಿಂಗಿರ್ಬೇಕು, ಹಂಗಿರ್ಬೇಕು, ನೀನು ಹಂಗಿದ್ಯಾ, ನೀನು ಹಿಂಗಿದ್ಯಾ ಅಂದ್ಬಿಡ್ತಾರೆ. ಬೇಡ ಬಿಡಿ, ಸ್ಕಿಪ್ ಮಾಡಿಬಿಡೋಣ ಅದನ್ನು. ಓಕೆ. ಆ ಥರ ಕಮೆಂಟ್ ಸೆಕ್ಷನಲ್ಲಿ ನೆಗೆಟಿವ್ ಕಮೆಂಟ್ಸ್ನ ಓದಿದ ಕೂಡಲೇ ಏನು ಮಾಡ್ತೀರಾ ನೀವು? ರಿಯಾಕ್ಷನ್ ಕೊಡ್ತೀರಾ ಅಥವಾ ಸುಮ್ಮನೆ ಸೈಲೆಂಟ್ ಆಗಿರ್ತೀರಾ ಅಥವಾ ಅದ್ರ ಬಗ್ಗೆ ತೀರಾ ಯೋಚನೆ ಮಾಡ್ಕೊಂಡು ಕೂತಿರ್ತೀರಾ? ಹಿಂಗೆ ಏನು ಮಾಡಲ್ಲ, ಡಿಲೀಟ್ ಮಾಡಿಬಿಡ್ತೀನಿ ಅಷ್ಟೇ. ಕಮೆಂಟ್ನೇ ಡಿಲೀಟ್ ಮಾಡ್ತೀರಾ? ಯಾಕಂದರೆ ನಾನು ನೋಡಿದ್ದೆ ಸಾಕು, ಇನ್ನು ಬೇರೆಯವ್ರು ನೋಡಿ ನನ್ನ ಮರ್ಯಾದೆ ಯಾಕಪ್ಪ ನಾನೇ ತಕ್ಕೊಳ್ಳೋದು ಅಂದ್ಬಿಟ್ಟು ಫಸ್ಟು ಡಿಲೀಟ್ ಮಾಡಿಬಿಡ್ತೀನಿ. ತುಂಬ ಕೆಟ್ಟ ಕಮೆಂಟ್ ಮಾಡಿದ್ರೆ ಬ್ಲಾಕ್ ಮಾಡಿಬಿಡ್ತೀನಿ. ಅಷ್ಟೇ ಮಾಡೋದು ನಾನು. ರಿಯಲ್ ಲೈಫಲ್ಲೂ ಅಷ್ಟೇ, ಯಾರು ನಂಗೆ ಇಷ್ಟ ಆಗಿಲ್ಲ ಅಂದರೆ ಆ ಪರ್ಸ್ನ ಡಿಲೀಟ್ ಮಾಡ್ತೀನಿ. ರಿವೆಂಜ್ ತೊಗೊಳ್ಳಲ್ಲ, ಮತ್ತು ಮಾತಾಡಲ್ಲ, ರಿವೆಂಜ್ ಏನೂ ತೊಗೊಳ್ಳಲ್ಲ, ಡಿಲೀಟ್. ಓಕೆ. ಸೊ ನಿಮ್ಮ ಸೀರಿಯಲ್ ನೋಡುವಂಥ ವೀಕ್ಷಕರಿಗೆ ಜೊತೆಗೆ ನಿಮ್ಮ ಫ್ಯಾನ್ ಫಾಲೋವರ್ಸ್ಗೆ ಏನು ಹೇಳ್ತೀರಾ ಕೊನೆಯದಾಗಿ? ನನ್ಗೆ ಇವಾಗ 2 ಇಯರ್ಸಿಂದ ನನ್ನ ಜನ ಗುರ್ತಿಸ್ತಾ ಇದ್ದಾರೆ. ಎಲ್ಲರೂ ಮಾತಾಡಿಸ್ತಾರೆ. ಇವಾಗ್ಲೂ ಈ ಕ್ಯಾರೆಕ್ಟರ್ ಚೆನ್ನಾಗಿದೆ ನಿಮ್ಮದು ಸೀರಿಯಲ್ ಅಂತ ಹೇಳ್ಬಿಟ್ಟೆಲ್ಲ ಕಮೆಂಟ್ ಮಾಡ್ತಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಅದೊಂದೇ ಕೇಳೋದು, ನನ್ನ ತುಂಬ ಹೃದಯದಿಂದ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ, ನಿಮ್ಮ ಪ್ರೀತಿ ಕೊಡ್ತಿರೋದಕ್ಕೆ, ನನ್ನ ನೋಡ್ತಿರೋದಕ್ಕೆ, ನನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಇಷ್ಟಪಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತೀರಿ, ಹೀಗೆ ಬೆಳೆಸ್ತೀರಿ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೀರಿಯಲ್ ಇನ್ನಷ್ಟು ಸಕ್ಸಸ್ ಕಾಣಲಿ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.